ॐ सहनाववतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यम् श्रीशङ्कराचार्यमथास्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धायां माण्डूक्य रहस्य विवृतिः नाम देवभाषायाः कृतौ अद्य अद्य न अष्टाषष्टितः सप्ततिपर्यन्ताः कारिकाः ನಾಲ್ಕು ಕಾರಿಕೆ ಇದೆ 68 3 68 69 70 ಅಷ್ಟೇ ತಾನೆ 70 ಮೂರು ಕಾರಿಕೆ ಇದೆ. ಆ ಮೂರು ಕಾರಿಕೆಯನ್ನು ಒಟ್ಟಿಗೆ ಅಷ್ಟಾಷಷ್ಟಿತಃ ಸಪ್ತತಿ ಪರ್ಯಂತಃ ಕಾರಿಕಾಃ ತದ್ಭಾಷ್ಯಭಾಗಾः ವಿವೃತ್ತಿಭಾಗಾಶ್ಚ ಸರ್ವಂ ಇದಾनीं ವಿಚಾರ್ಯತೆ. अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तान् शिरसा प्रणम्य कारिकात्रयभाष्यं तद्विवृत्तिभागं च विचारयामः. ॐ कषायरहितं काषायवासं
ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ ಓಂ ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ ಅಥ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದೈರ್ವಿರಚಿತಾಯಾಂ ಮಾಂಡೂಕ್ಯ ರಹಸ್ಯ ವಿವೃತೌ ಚತುರ್ಥಂ ಅಲಾತ ಶಾಂತಿ ಪ್ರಕರಣಂ ತತ್ರ ಅಷ್ಟಾಷಷ್ಟಿತಃ ಸಪ್ತತಿ ಶ್ಲೋಕಾಃ ಸಪ್ತತಮಾः ಶ್ಲೋಕಾः ಇದಾनीಂ ಆರಭ್ಯತೆ ಏಕವಾರಂ ತತ್ಸರ್ವಂ ಏಕವಾರಂ ಪಠಾಮಃ ದ್ವಿವಾರಂ ಪಠಾಮಃ 68 69 ಮತ್ತು 70ನೇ ಕಾರಿಕೆಯನ್ನು ಎರಡು ಸರಿ ಪಾರಾಯಣ ಮಾಡೋಣ. ಓಂ ಯಥಾ ಸ್ವಪ್ನಮಯೋ ಜೀವೋ ಜಾಯತೆ ಮ್ರಿಯತೆಪಿ ಚ ತಥಾ ಜೀವೋ ಅಮಿ ಸರ್ವೇ ಭವಂತಿ ನ ಭವಂತಿ ಚ ಯಥಾ ಮಾಯಾಮಯೋ ಜೀವೋ ಜಾಯತೆ ಮ್ರಿಯತೆಪಿ ಚ ತಥಾ ಜೀವೋ ಅಮಿ ಸರ್ವೇ ಭವಂತಿ ನ ಭವಂತಿ ಚ ಯಥಾ ನಿರ್ಮಿತಕೋ ಜೀವೋ ಜಾಯತೆ ಮ್ರಿಯತೆಪಿ ಚ ತಥಾ ಜೀವೋ ಅಮಿ ಸರ್ವೇ ಭವಂತಿ ನ ಭವಂತಿ ಚ. ಇನ್ನೊಂದು ಸರಿ ಹೇಳೋಣ. ಯಥಾ ಸ್ವಪ್ನಮಯೋ ಜೀವೋ ಜಾಯತೆ ಮ್ರಿಯತೆಪಿ ಚ ತಥಾ ಜೀವೋ ಅಮಿ ಸರ್ವೇ ಭವಂತಿ ನ ಭವಂತಿ ಚ ಯಥಾ ಮಾಯಾಮಯೋ ಜೀವೋ ಜಾಯತೆ ಮ್ರಿಯತೆಪಿ ಚ ತಥಾ ಜೀವೋ ಅಮಿ ಸರ್ವೇ ಭವಂತಿ ನ ಭವಂತಿ ಚ ಯಥಾ ನಿರ್ಮಿತಕೋ ಜೀವೋ ಜಾಯತೆ ಮ್ರಿಯತೆಪಿ ಚ ತಥಾ ಜೀವೋ ಅಮಿ ಸರ್ವೇ ಭವಂತಿ ನ ಭವಂತಿ ಚ. ಇವು ಮೂರು ಕಾರಿಕೆಗಳು. ಇದರಲ್ಲಿ ಉತ್ತರಾರ್ಧ ಇದೆಯಲ್ಲ, ಅದು ಮೂರು ಶ್ಲೋಕದಲ್ಲಿ ಮೂರು ಕಾರಿಕೆಗಳಲ್ಲಿ ಸಮಾನವಾಗಿ ಬಂದಿವೆ. ಏನು? ತಥಾ ಜೀವೋ ಅಮಿ ಸರ್ವೇ ಭವಂತಿ ನ ಭವಂತಿ ಚ. ಇದು ಸಿದ್ಧಾಂತ. ಈ ಸಿದ್ಧಾಂತ ಮೂರರಲ್ಲೂ ಕೂಡ ಒಂದೇ ಬಂದಿದೆ. ಅದಕ್ಕೆ ಕಾರಣಗಳು ಮಾತ್ರ, ಹೇತು ಅಂತ ಏನು ಹೇಳ್ತಾರೆ ಅದು ಮಾತ್ರ ಮೂರಕ್ಕೂ ಬೇರೆ ಬೇರೆ ಕೊಟ್ಟಿದ್ದಾರೆ ಅಷ್ಟೆ. ಸಿದ್ಧಾಂತ ಮಾತ್ರ ಒಂದೇ ಅಂತ ಹೇಳಿ ಈ ಶ್ಲೋಕ ಇದರಲ್ಲಿ ಏನೂ ಈ ವಿಶೇಷವಿಲ್ಲ. ಈ ಹಿಂದೆ ಹೇಳಿದ್ದರ ಒಂದು ಸಂಗ್ರಹ ರೂಪವಾಗಿ ಹೇಳ್ತಾ ಇದ್ದಾರೆ ಅಷ್ಟೆ. ಏನು ಸಂಗ್ರಹ ರೂಪವಾಗಿ ಹಿಂದೆ ಹೇಳಿದ್ದೇನು? ಯಾವ ಒಂದು ಭಾವವೂ ಕೂಡ, ಅಂದ್ರೇನು, ಪದಾರ್ಥವೂ ಕೂಡ, ಇಷ್ಟೊಂದು ಪದಾರ್ಥ ತೋರ್ತಾ ಇದೆಯಲ್ಲ, ಯಾವ ಪದಾರ್ಥವೂ ಕೂಡ ಅದಕ್ಕೆ ಪರಮಾರ್ಥವಾಗಿ ಅದಕ್ಕೆ ಹುಟ್ಟು ಎಂಬತಕ್ಕಂಥದ್ದು ಇಲ್ಲ. ಯಾವಾಗ ಹುಟ್ಟು ಎಂಬತಕ್ಕಂಥದ್ದೇ ಇಲ್ಲವೋ ನಾಶ ಎಂಬತಕ್ಕಂಥದ್ದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಹುಟ್ಟು ನಾಶಗಳು ಎರಡೂ ಇಲ್ಲದೆ ಇರತಕ್ಕಂತಹ ಪರಮಾರ್ಥ ಸ್ವರೂಪವೇ ಇರತಕ್ಕಂಥದ್ದು. ಅದೇ ನಮ್ಮೆಲ್ಲರ ಸ್ವರೂಪ. ನಮ್ಮೆಲ್ಲರ ಅಂತ ಹೇಳೋದು ತಪ್ಪು. ಯಾಕೆಂದರೆ ಈ ಸ್ಥಿತಿಯಲ್ಲಿ, ಈ ಅಜಾತಿವಾದದ ಸ್ಥಿತಿಯಲ್ಲಿ ನಮ್ಮೆಲ್ಲರ ಅಂತ ಇರೋದೇ ಇಲ್ಲ. ಆದರೂ ಕೂಡ ಉಪಾಯ ಸೋವತಾರಾಯ ನಾಸ್ತಿ ಭೇದೋ ನ ಕಂಚನ ಅಷ್ಟೆ. ಹೌದಾನೆ? ಆದ್ದರಿಂದ ಈ ಒಂದು ಉಪದೇಶಕ್ಕೆ ಉಪದೇಶಾದಯಂವಾದೋ ಜ್ಞಾತೆ ದ್ವೈತಂ ನ ವಿದ್ಯತೆ. ಈ ಉಪದೇಶಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದಾರೆ. ಯಾವ ಜೀವವೂ ಕೂಡ ಹುಟ್ಟು ಇಲ್ಲ, ಅದಕ್ಕೆ ಹುಟ್ಟು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಹುಟ್ಟು ಎಂಬತಕ್ಕಂಥ ವಿಕಾರವೇ ಇಲ್ಲ. ಹುಟ್ಟು ಎಂಬತಕ್ಕಂಥದ್ದು ಒಂದು ವಿಕಾರ ತಾನೆ. ಷಡ್ಭಾವ ವಿಕಾರಗಳಲ್ಲಿ ಅದು ಒಂದು. ಯಾವುದು ಒಂದು ಅಂದ್ರೇನು? ಅದೇ ಮೊಟ್ಟ ಮೊದಲನೆಯದು. ಜಾಯತೆ ಅಸ್ತಿ ನಿಂತಿದೆಯಲ್ಲ, ಅದು ಅಲ್ಲಿ ಎಲ್ಲಿವರೆಗೆ? ನಶ್ಯತಿ, ಅಲ್ಲಿವರೆಗೂ ಕೂಡ.
ಇವಾಗ ಯಾವ್ದು ಹುಟ್ಟು ಅಂತ ಅನ್ನೋದೇ ಇಲ್ವೋ, ನಶ್ಯತಿ ಅಂತಕ್ಕಂಥದ್ದು ಇರೋದಿಲ್ಲ. ಇದನ್ನ ಹಿಂದೆ ಹೇಳಿದ್ರು, ಅದನ್ನೇ ಇದು ಸಂಘ ರೂಪವಾಗಿ ಹೇಳಿ ಈ ಅಜಾತಿವಾದವನ್ನ ಇಲ್ಲಿ ಇನ್ನೊಂದು ಒಂದು ಕಾರಿಕೆ ಇದೆ ಅಂತ ಕಾಣುತ್ತೆ, ಅದರಲ್ಲಿ ಉಪಸಂಹಾರ ಮಾಡ್ತಾ ಇದ್ದಾರೆ ಭಗವಾನ್ ಗೌಡಪಾದರು. ನಂತರ ತಮ್ಮ ಸಿದ್ಧಾಂತವನ್ನು ಅತಿ ಮುಖ್ಯವಾದ ಭಾಗವನ್ನು ಹೇಳ್ತಾರೆ. ಅದನ್ನು ಆಮೇಲೆ ನೋಡೋಣ. ಇದಕ್ಕೆ ಈ ಒಂದು ಪದಚ್ಛೇದ ಅದು ಸುಲಭವಾಗಿ ಇದೆ. ಆದ್ದರಿಂದ ಅನ್ವಯನೂ ಕೂಡ ಒಂದಕ್ಕೆ ಅನ್ವಯ ಮಾಡ್ಕೊಂಡ್ಬಿಟ್ರೆ ಎಲ್ಲ ಅದು ಅದೇ ಅನ್ವಯ. ನೋಡಿ, ಮೊದಲನೇದಕ್ಕೆ ಏನನ್ವಯ ಯಾವುದು? ಯಥಾ ಸ್ವಪ್ನಮಯೋ ಜೀವೋ ಜಾಯತೆ ಮ್ರಿಯತೆ ಪಿಚ ತಥಾ ಜೀವೋ ಅಮಿ ಸರ್ವೇ ಭವಂತಿ ನ ಭವಂತಿ ಚ. ಇದು ಈ ಒಂದು ಪದ ವಿಭಾಗ ಸುಲಭವಾಗಿದೆ. ಯಥಾ ಸ್ವಪ್ನಮಯ ಜೀವ ಜಾಯತೆ ಮ್ರಿಯತೆ ಅಪಿ ಚ ತಥಾ ಜೀವ ಅಮಿ ಸರ್ವೇ ಭವಂತಿ ನ ಭವಂತಿ ಚ. ಎಲ್ಲ ಒಂದೇನೆ. ಇಲ್ಲಿ ಎರಡನೇದ್ರಲ್ಲಿ ಯಥಾ ಮಾಯಾಮಯ ಜೀವ ಅಷ್ಟೆ. ಮೂರನೇದ್ರಲ್ಲಿ ನಿರ್ಮಿತಕಃ ಜೀವ ಅಷ್ಟೆ. ಇನ್ನು ಬಾಕಿದೆಲ್ಲ ಒಂದೇನೆ, ಕಾರಣ ಮಾತ್ರ ಬೇರೆ ಬೇರೆ. ಹಾಗಾಗಿ ಒಂದರ ಒಂದು ಅನ್ವಯದಿಂದ ನೋಡೋಣ. ಅನ್ವಯ ಸುಲಭವಾಗಿದೆ. ಯಥಾ ಸ್ವಪ್ನಮಯ ಜೀವ ಏನು ಜಾಯತೆ ನ ಜಾಯತೆ ಅಪಿಚ ನ ಮ್ರಿಯತೆ ತಥಾ ಸರ್ವೇ ಅಮಿ ಜೀವಾಃ ಭವಂತಿ ಅಪಿ ಚ ನ ಭವಂತಿ. ಯಥಾ ಸ್ವಪ್ನಮಯ ಜೀವ ಏನಾಗುತ್ತೆ? ಅಮಿ ಭವಂತಿ ನ ಭವಂತಿ, ಜಾಯತೆ ಅಪಿ ಚ ನ ಮ್ರಿಯತೆ, ಎರಡೂ ಇಲ್ಲ. ತಥಾ ಸರ್ವೇ ಅಮಿ ಜೀವಾಃ ಭವಂತಿ ಅಪಿ ಚ ನ ಭವಂತಿ. ಏನು ಇವೆ ಮತ್ತು ಇಲ್ಲ. ಹೇಗಿದು ಅಂತಂದರೆ ಇಲ್ಲಿ ಹಿಂದೆ ಹೇಳಿದ್ರಲ್ಲ, ಏನು ಒಂದು ಎರಡು ವಿಭಾಗ, ಒಂದು ಸಂವೃತಿ ರೂಪವಾದಂತಹ ದೃಷ್ಟಿ, ಅದ್ಯಾವುದದು? ಸಾಂವೃತಿಕ ದೃಷ್ಟಿ. ಇನ್ನೊಂದು ಪರಮಾರ್ಥ ದೃಷ್ಟಿ. ಈ ಸಾಂವೃತಿಕ ದೃಷ್ಟಿ, ಸಂವೃತಿ ಅಂತಂದ್ರೆ ಏನು? ಸಂವೃತಿ ಅಂತಂದ್ರೆ ಅವಿದ್ಯೆಯ ವಿಷಯವಾದ ಎಲ್ಲವೂ ಕೂಡ ಸಂವೃತಿನೇ. ಈ ದೃಷ್ಟಿಯಿಂದ ನೋಡಿದಾಗ ಇದೆ, ಹೌದ್ ತಾನೆ? ಆದರೆ ಪರಮಾರ್ಥ ದೃಷ್ಟಿಯಿಂದ ಯಾವುದೂ ಕೂಡ ಹುಟ್ಟು ಅಂತಕ್ಕಂಥದ್ದು ಇಲ್ಲ ಅಂತ ಹಿಂದೆ ಹೇಳಿತ್ತು. ಅದನ್ನೇ ಇಲ್ಲಿ ಸಂಗ್ರಹ ರೂಪವಾಗಿ ಈ ಒಂದು ತಾತ್ಪರ್ಯ ರೂಪದಿಂದ ಹೇಳ್ತಾ ಇದ್ದಾರೆ ಅಷ್ಟೆ. ಇಲ್ಲಿ ಈ ಒಂದು ಯಾವುದು ಈ ಅನ್ವಯ ಅಂತ ಇದೆಯಲ್ಲ, ಸ್ವಪ್ನಮಯ ಜೀವ ಅಂತ ಇದೆ, ಅದನ್ನ ಈ ಮುಂದಿನ ಒಂದು ಇದಕ್ಕೆ ಮಾಯಾಮಯ ಜೀವ ಅಂತ ಹೇಳ್ಕೋಬೇಕು. ಮತ್ತೆ ಮೂರನೇದಕ್ಕೆ ನಿರ್ಮಿತಕಃ ಜೀವ ಅಂತ ಹೇಳಬೇಕು. ಅಂದ್ರೇನು? ಸ್ವಪ್ನ ಮತ್ತೆ ಜಾಗೃತ ಎರಡನ್ನು ಹೇಳಿ ಇದರಂತೆ ಇದು ಅಂತ ಹೇಳಿ ಈ ಅಜಾತಿವಾದ ತಾತ್ಪರ್ಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟೇ, ಏನೋ ಇಲ್ಲಿ ವಿಶೇಷವೇನೂ ಇಲ್ಲ. ಆದ್ದರಿಂದ ಭಾಷ್ಯ ಭಾಗ ನೋಡೋಣ. 319ನೇ ಭಾಷ್ಯ ಭಾಗ. ಮಾಯಾಮಯ ಮಾಯಾವಿನಾಯ ಕೃತಃ. ಮಾಯಾಮಯ, ಮಯ ಅಂತಂದ್ರೆ ಅದರ ವಿಕಾರ, ಮಾಯೆಯಿಂದ ಆಗಿರತಕ್ಕಂತಹ ಅವನು. ಯಾವುದದು? ಮಾಯಾವಿನ ಕೃತ. ಮಾಯಾವಿಯಿಂದ ಆಗಿರತಕ್ಕಂಥ ಕಾರ್ಯವೆಲ್ಲ ಏನಾಗಿದೆ? ಅದು ಮಾಯಾಮಯವಾಗಿದೆ, ಹೌದ್ ತಾನೆ? ಅದು ಈ ಹಿಂದಲ್ದೆಲ್ಲ ಅದು ಸುಲಭವಾಗಿದೆ, ಏನು ತೊಂದರೆ ಇಲ್ಲ. ಇದು ನಿರ್ಮಿತಕಃ. ಒಂದು ಮೂರು ಹೇಳ್ತಾ ಇದ್ದಾರೆ. ಒಂದು ಮಾಯಾವಿ, ಹೌದ್ ತಾನೆ? ಮಾಯ. ಇನ್ನೊಂದು ಸ್ವಪ್ನಮಯ ಜೀವ, ಒಂದು ಸ್ವಪ್ನ ದೃಷ್ಟಾಂತ, ಒಂದು ಮಾಯಾ ದೃಷ್ಟಾಂತ, ಒಂದು ಈ ಲೌಕಿಕ ದೃಷ್ಟಾಂತ. ಮೂರನ್ನು ಹೇಳ್ತಾ ಇದ್ದಾರೆ. ಮೂರಕ್ಕೂ ಮೂರು ಕಾರಿಕೆ. ಏನಿಲ್ಲಿ ನೋಡಿ, ಮೊಟ್ಟ ಮೊದಲಿಗೆ ಮಾಯಾಮಯ ಅಂತ ತಗೊಂಡಿದ್ದಾರೆ. ಮಾಯಾಮಯ ಮಾಯಾವಿನಾಯ ಹಾಕಿದ. ಇನ್ನೊಂದೇನು? ಎರಡನೇದು ನಿರ್ಮಿತಕಃ. ನಿರ್ಮಿತಕಃ ಜೀವ ಅಂದ್ರೇನು? ಮಂತ್ರೌಷಧಿ ಆದಿಭಿ ನಿಷ್ಪಾದಿತ. ಇದು ಮಂತ್ರ, ಔಷಧಿ ಮುಂತಾದವುಗಳಿಂದ. ಅದೇನೋ ಇರ್ಬೋದು. ಇವೆಲ್ಲ ಏನು ಅಂದರೆ ಇವೆಲ್ಲ ಪುರಾಣದ ಮಾತು, ಆಗಿನ ಕಾಲದ ಮಾತುಗಳು, ಉಪನಿಷತ್ ಕಾಲದ ಮಾತುಗಳು. ಅದರಿಂದಲೂ ಕೂಡ ಹುಟ್ಟು ಅಂತ ಆಗ್ಬೋದು. ಯಾವುದು? ಮಂತ್ರ, ಔಷಧಿ ಮುಂತಾದವಿಂದ. ಮತ್ತೆ ಸ್ವಪ್ನ ಮಾಯಾ ನಿರ್ಮಿತಕ ಅಂತ.
ಮತ್ತೆ ಹೀಗೆ ಸ್ವಪ್ನ, ಮಾಯಾ, ನಿರ್ಮಿತಕ ಮೂರಾಯ್ತಲ್ಲ. ಸ್ವಪ್ನದಂತೆ, ಮಾಯೆಯಂತೆ, ಮತ್ತೆ ನಿರ್ಮಿತಕದಂತೆ. ಸ್ವಪ್ನಶ್ಚ ಮಾಯಾಚ ನಿರ್ಮಿತಕಶ್ಚ ಸ್ವಪ್ನ ಮಾಯಾ ನಿರ್ಮಿತಕಾಹ. ಮೂರು: ಸ್ವಪ್ನ, ಮಾಯಾ, ನಿರ್ಮಿತಕ. ಈ ಮೂರರಿಂದ ಏನು ಅಂಡಜಾದಯ ಜೀವ. ಇಲ್ಲ ಸ್ವೇದಜ, ಅಂಡಜ, ಉದ್ಭಿಜ್ಜ ಎಲ್ಲ ಇದೆಯಲ್ಲ. ಈ ನಾಲ್ಕು ರೀತಿಯ ಜೀವಗಳು ಕೂಡ ಅಂಡಜ ಜೀವ ಯಥಾ ಜಾಯಂತೆ ಮ್ರಿಯಂತೆ. ಅಲ್ಲೂ ಕೂಡ ಏನಾಗುತ್ತೆ? ಹುಟ್ಟುತ್ತವೆ, ಸಾಯ್ತವೆ. ಎಲ್ಲಿ? ಸ್ವಪ್ನದಲ್ಲಿಯೂ ಹುಟ್ಟುತ್ತವೆ. ಮತ್ತೆ ಮಾಯೆಯಿಂದ, ಮಾಯಾವಿ ನಿರ್ಮಿಸಿದ ಒಂದು ಯಾವುದೋ ಪದಾರ್ಥ ಇದೆ, ಜೀವ ಇದೆ, ಅದು ಕೂಡ ಹೋಗುತ್ತೆ, ಸಾಯುತ್ತೆ, ಹುಟ್ಟುತ್ತೆ. ಮತ್ತೆ ಈ ಒಂದು ನಿರ್ಮಿತಕ ಮಂತ್ರೌಷಧಿಗಳಿಂದ, ಅದರಿಂದಲೂ ಅಷ್ಟೇ ಏನೋ ಮಾಯಾ ಮಾಡ್ತಾನೆ, ಅದು ಮಾಡ್ತಾರೆ, ಹುಟ್ಟುತ್ತೆ. ಹಿಂದೆ ಅಲ್ಲಿ ಎಲ್ಲ ನಾವು ಪುರಾಣಗಳಲ್ಲಿ ನೋಡ್ತೇವಲ್ಲ, ಉದ್ಭವವಾದ ಹೋದ ಅಂತ. ಹೀಗೆ ಇವ್ರು ಕಾರಣ ಕೊಡ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಇದೆಲ್ಲ ಇದು ಹೇಗೆ ಜಾಯಂತೆ ಮ್ರಿಯಂತೆ, ಹುಟ್ಟು ಸಾಯುತ್ತೆ, ಅದೇ ರೀತಿ ತಥಾ ಮನುಷ್ಯಾದಿ ಲಕ್ಷಣ ಅವಿದ್ಯಮಾನ ಏವ. ಇವೆಲ್ಲ ಹೇಗಿದೆ? ಸ್ವಪ್ನದಲ್ಲಿ, ಮಾಯೆಯಲ್ಲಿ, ಮತ್ತು ನಿರ್ಮಿತಕದಲ್ಲಿ ಮಂತ್ರೌಷಧಿಯಿಂದ ಮತ್ತು ಇವೆಲ್ಲ ಹೇಗಿದೆ? ಅದು ತೋರುತ್ತೆ ನಮಗೆ. ಆದರೆ ಅವಿದ್ಯಮಾನ ಅಂದರೆ ಏನು? ನಿಜವಾಗಿ ಅವು ಇಲ್ಲದವುಗಳು. ವಿದ್ಯಮಾನ ಇರತಕ್ಕಂಥದ್ದು, ಅವಿದ್ಯಮಾನ ಇಲ್ಲದೆ ಇರತಕ್ಕಂಥದ್ದು. ಮತ್ತು ತೋರ್ತಾ ಇದೆಯಲ್ಲ ಅಂತಂದರೆ ಚಿತ್ತ ವಿಕಲ್ಪನಾ ಮಾತ್ರ ಇತ್ಯರ್ಥ. ಇದು ತೋರ್ತಾ ಇದೆ. ತೋರ್ತಾ ಇದ್ರೆ ಏನಾಗಿದೆ? ಇವೆಲ್ಲ ನಮ್ಮದೇ ಒಂದು ಚಿತ್ತದ ವಿಕಲ್ಪನೆಯಾಗಿದೆ. ಅಂದರೆ ಇಲ್ಲಿ ತಾತ್ಪರ್ಯ ಏನು ಸ್ವಲ್ಪ ನೋಡೋಣ. ಒಂದು ವೇಳೆ ಈ ಚಿತ್ತ ವಿಕಲ್ಪವಾಗಲಿಲ್ಲ ಅಂತ ಇಟ್ಕೊಂಡ್ಬಿಡಿ, ಆವಾಗ ಏನಾಗುತ್ತೆ? ಮಾಯೆಯಿಂದ ತೋರ್ತಕ್ಕಂಥ ಯಾವ ಒಂದು ವಸ್ತು ತೋರುವುದಕ್ಕೆ ಸಾಧ್ಯವಿಲ್ಲ. ಎಷ್ಟೋ ಜನಕ್ಕೆ ಹಾಗಾಗುತ್ತೆ. ಮಾಯೆಯಿಂದ ತೋರ್ತಾ ಇದ್ದಾನೆ, ಒಬ್ಬ ಹುಡುಗ ಇದ್ದಾನೆ, ಹೆದರ್ಕೊಳ್ತಾನೆ, ಓಡ್ತಾನೆ. ಇನ್ನೊಬ್ಬ ಇದ್ದಾನೆ, ಅವನ ವಿಕಲ್ಪ ಏನು ಆಗೋದೆ, ಅವನು ಇಲ್ಲ, ಅಯ್ಯೋ ಮಾಯೆ ಕಂಡು ಬಿಡ್ರಿ ಅಂತಾನೆ. ಅಂದರೆ ಏನಾಯಿತು? ಇದು ಯಾವುದು ಚಿತ್ತಕ್ಕೆ ಸಂಬಂಧಪಟ್ಟಿದ್ದು. ಒಬ್ಬ ಹೆದರ್ಕೊಂಡ, ಇನ್ನೊಬ್ಬ ಇಲ್ಲ ಅಂತಂದ್ರೆ ಏನರ್ಥ? ಅದು ಆ ಪದಾರ್ಥದಲ್ಲಿ ಹೆದರಿಕೆ ಅಥವಾ ಅದು ಇರೋದಿಲ್ಲ ಅಂತಕ್ಕಂಥದ್ದು ಇಲ್ಲ. ಇದು ಅವರವರ ಚಿತ್ತದಲ್ಲಿ ಇರತಕ್ಕಂಥದ್ದು. ಚಿತ್ತವೃತ್ತಿಗಳೇ ಹೊರತು ಅದು ನಿಜವಾಗಿ ಪದಾರ್ಥದ ಒಂದು ಸ್ವಭಾವವಲ್ಲ. ಅದು ಚಿತ್ತವೃತ್ತಿಗಳು ಅಷ್ಟೇ. ಹೀಗೆ ಚಿತ್ತ ವಿಕಲ್ಪನ ಮಾತ್ರ ಇತ್ಯರ್ಥ. ಚಿತ್ತ ವಿಕಲ್ಪನ ಮಾತ್ರಗಳು ಅಂತ ಅಷ್ಟೇ. ಇದಕ್ಕೆ ವಿವೃತ್ತಿ ಭಾಗನೂ ಅಷ್ಟೇ, ಏನು ವಿಶೇಷವಿಲ್ಲ, ನೋಡೋಣ. ಜಾಗರಿತ ಜೀವಾ ಸರ್ವೇ ಅವಿದ್ಯಮಾನ ಏವ. ಇಲ್ಲಿ ಯಾತಕ್ಕೆ ಈ ದೃಷ್ಟಾಂತ ಕೊಟ್ಟರು, ಇದನ್ನು ಕೊಟ್ಟರು? ಸ್ವಪ್ನ ಮತ್ತು ಮಾಯಾ ಮತ್ತು ನಿರ್ಮಿತಕ ಅಂತ ಅಂದರೆ ಈ ಜಾಗೃತಿನಲ್ಲಿಯೂ ಕೂಡ ಅಷ್ಟೇ ಅದೇ. ಯಾಕೆ? ಇದು ಒಂದು ಅವಸ್ಥೆ ಜಾಗೃತ್ತು, ಮತ್ತು ಇದೂ ಕೂಡ ದರ್ಶನಾವಸ್ಥೆ, ಮತ್ತು ಇದರಲ್ಲೂ ಕೂಡ ಎಲ್ಲ ವ್ಯವಹಾರವೂ ಕೂಡ ತ್ರಿಪುಟಿಯ ಮೂಲಕವೇ ಆಗಬೇಕು. ಎಲ್ಲ ಸಮಾನ. ಆದ್ದರಿಂದ ಇಲ್ಲೂ ಅಷ್ಟೇ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೆ. ಕಥಂ ತರ್ಹಿ ಚಿತ್ತ ವ್ಯತಿರಿಕ್ತಾ ಜೀವಾ ಜನನ ಮರಣಂ ಅನುಭವಂತಿ ಇತಿ ವ್ಯವಹಾರ. ಅಲ್ಲ ಸ್ವಾಮಿ, ಇವಾಗ ಪ್ರಶ್ನೆ ಹಾಕ್ಬಿಟ್ಟ ಇದು. ಚಿತ್ತ ವ್ಯತಿರಿಕ್ತಾ ಜೀವಾ ಅಂದರೆ ಚಿತ್ತಕ್ಕಿಂತ ಬೇರೆಯಾಗಿರತಕ್ಕಂತಹ ಜೀವಗಳು ಯಾವುದು? ಚಿತ್ತ ಮತ್ತು ಇನ್ನೊಂದು ಯಾವುದು? ಚೈತ್ತ ಅಂತ ಏನೋ ಹೇಳಿದ್ರು, ಹಿಂದೆ ಹೇಳಿದ್ರಲ್ಲ. ಈ ಮೊನ್ನೆ ನಮ್ಮ ಸೂತ್ರ ಭಾಷೆಯಲ್ಲೂ ಕೂಡ ಬಂದಿತ್ತಲ್ಲ, ಚಿತ್ತ ಚೈತ ಎಲ್ಲವೂ ವ್ಯತಿರಿಕ್ತ ಜೀವ ಜನನ ಮರಣಂ ಅನುಭವತಿ. ಅದಕ್ಕೆ ನಾವು ನೋಡ್ತಾ ಇದ್ದೀವಲ್ಲ, ಚಿತ್ತಕ್ಕಿಂತ ಬೇರೆಯಾದ ಚಿತ್ತಕ್ಕಿಂತ ಚಿತ್ತದ ವಿಕಾರವಾಗಿರ್ತಕ್ಕಂಥ ಎಲ್ಲದಕ್ಕೂ ಕೂಡ ಜನನ ಮರಣ ಅಂತ ಇದೆಯಲ್ಲ. ಹೇಗೆ ಇದು ಅಂತಂದರೆ ತತ್ರೋಚ್ಯತೆ, ಅಲ್ಲಿ ಹೇಳ್ತೇವೆ. ಅಂದರೆ ಇದೆಪ್ಪ, ಜನನ ಮರಣ ಇದೆ, ಇಲ್ಲ ಅಂತ ಅಲ್ಲ. ಆದರೆ ಹೇಗೆ ಗೊತ್ತೇನು ಅದನ್ನು ಹೇಳ್ತಾರೆ. ಸ್ವಪ್ನಮಯ ಸ್ವಪ್ನೆ ಪ್ರತೀಯಮಾನ ಮಾಯಾಮಯೋ ಮಾಯಾವಿನಾಯ ಕೃತಃ ಮತ್ತು ನಿರ್ಮಿತಕ್ಕಶ್ಚ ಮಂತ್ರೌಷಧ್ಯಾದಿಭಿ ನಿಷ್ಪಾದಿತ. ಮೂರು ಈ ಹಿಂದೆ ಆಯಿತಾ? ಅದೇ ಸ್ವಪ್ನಮಯ ಮತ್ತು ಮಾಯಾಮಯ ನಿರ್ಮಿತಕ್ಕ. ಈ ಮೂರರಲ್ಲೂ ಕೂಡ ಜೀವರು ತೋರ್ತಾರೆ,
ಇರ್ತಾರೆ, ಹೋಗ್ತಾರೆ, ಆಗ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಜಾಗೃತನಲ್ಲಿಯೂ ಕೂಡ ಇದೆ. ತಹ ತೇ ಏತೆ ಸ್ವಪ್ನ ಸ್ವಪ್ನಮಯ ಮಾಯಾಮಯ ನಿರ್ಮಿತಕ್ಕಾಹ ಅಂಡಜಾದಯೋ ಜೀವಾಃ ಯಥಾ ಜಾಯಂತೆ ಚ ಮ್ರಿಯಂತೆ ಚ ಅವಿದ್ಯಮಾನ ಏವ. ಹೀಗೆ ಇವೆಲ್ಲವೂ ಕೂಡ ಸ್ವಪ್ನಮಯ ಮಾಯಾಮಯ ನಿರ್ಮಿತಕ, ಈ ಇದರಿಂದ ಹುಟ್ಟಿರತಕ್ಕಂಥ ಎಲ್ಲವೂ ಕೂಡ ಅಂಡಜಾದಿಗಳೆಲ್ಲವೂ ಕೂಡ ಜೀವರುಗಳು ಹುಟ್ಟುತ್ತವೆ ಸಾಯ್ತವೆ, ಸ್ವಪ್ನದಲ್ಲಿ ಹುಟ್ಟುತ್ತವೆ ಸಾಯ್ತವೆ, ಮಾಯೆಯಲ್ಲಿ ಹುಟ್ಟುತ್ತವೆ ಸಾಯ್ತವೆ, ನಿರ್ಮಿತಕ ಹುಟ್ಟುತ್ತವೆ ಸಾಯ್ತವೆ ಮಂತ್ರೌಷಧಿಯಿಂದ. ಆದರೆ ಏನಾಗಿದೆ, ಸ್ವತಃ ಪರಮಾರ್ಥವಾಗಿ ಅವು ಯಾವುವೂ ಕೂಡ ಇರುವುದಿಲ್ಲ ಅಂಥೇಳಿ. ತಥೈವ ಅಮಿ ಜಾಗರಿತ ದೃಶ್ಯಮಾನ ಅಪಿ ಜೀವಾ ಮನುಷ್ಯಾದಿಲಕ್ಷಣ ಅವಿದ್ಯಮಾನ ಏವ ಭವಂತಿ ನ ಭವಂತಿ ಚೇತಿ ವ್ಯವಹ್ರಿಯತೆ. ಹಾಗೆ ಜಾಗೃತಿನಲ್ಲಿಯೂ ಕೂಡ ಈ ಮನುಷ್ಯನೇ ಮುಂತಾದ ಲಕ್ಷಣಗಳ ಎಲ್ಲರೂ ಕೂಡ ಏನಾಗಿದೆ, ಹುಟ್ಟುತ್ತಾ ಇದ್ದಾರೆ ಮತ್ತೆ ಸಾಯ್ತಾ ಇದ್ದಾರೆ. ತೋರ್ತಾ ಇದೆಯಲ್ಲ ಅಂದರೆ ಅದು ಅವಿದ್ಯಮಾನ ಏವ, ನಿಜವಾಗಿ ಅವರು ಇಲ್ಲವೇ ಇಲ್ಲ, ಅವು ಹುಟ್ಟು ಇಲ್ಲ ಸಾವು ಇಲ್ಲ. ಹೇಗೆ ಅಲ್ಲಿ ದೃಷ್ಟಾಂತ ಕೊಟ್ಟರಲ್ಲ, ಅದೇ ಭವಂತಿ ನ ಭವಂತಿ, ಹುಟ್ಟುತ್ತಾರೆ ನ ಭವಂತಿ, ಹೋಗ್ತಾರೆ ಅಂತ ಹೇಳಿ ವ್ಯವಹಾರವನ್ನು ಮಾಡ್ತಾರೆ. ಇದು ವ್ಯವಹಾರಕ್ಕೋಸ್ಕರ ಇರತಕ್ಕಂಥದ್ದು. ವಸ್ತುತಸ್ತು ತೇ ಅಚಿಂತ್ಯಾಹ. ವಸ್ತುತಃ, ವಸ್ತುತಃ ಅಂದರೆ ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಅವು ಅಚಿಂತ್ಯಾಹ ಚಿತ್ತ ವಿಕಲ್ಪನಾ ಮಾತ್ರ. ವಸ್ತುತಃ ನೋಡಿದಾಗ ಅವು ಯಾವುವೂ ಕೂಡ ಅದಕ್ಕೆ ಒಂದು ಸ್ವತಂತ್ರವಾದ ಅಸ್ತಿತ್ವ ಅಂತಕ್ಕಂಥದ್ದು ಇಲ್ಲ. ಮತ್ತೆ ಏನು, ಕೇವಲ ಚಿತ್ತ ವಿಕಲ್ಪನಾ ಮಾತ್ರವಾಗಿದೆ. ಅಚಿಂತ್ಯಗಳು ಅವರೆಲ್ಲ ಅಂದ್ರೆ ಏನು, ಆ ಪದಾರ್ಥವರು ಇದ್ರೆ ತಾನು ಚಿಂತನೆ ಮಾಡೋದು, ಇಲ್ಲವೇ ಇಲ್ಲವಲ್ಲ. ಹಾಗೆ ಮತ್ತು ಇದೆಯಲ್ಲ ಚಿತ್ತ ವಿಕಲ್ಪನಾ, ಚಿತ್ತಮಪಿ ಚಿದ್ವ್ಯತಿರೇಕೇಣ ನಾಸ್ತಿ ಏವ ಇತ್ಯರ್ಥ. ಇದನ್ನು ಹಿಂದೆ ಹೇಳಿದರು. ಹಾಗಾದರೆ ಚಿತ್ತ ಇದೆಯಲ್ಲ, ಇದು ಯಾವುದೂ ಕೂಡ ಚಿತ್ತದ ವಿಕಲ್ಪನ ಅಷ್ಟೇ, ಅದಕ್ಕಿಂತ ಬೇರೆ ಅಲ್ಲ. ಮತ್ತು ಚಿತ್ತ ಇರಬೇಕಲ್ಲ. ಹಾಗಾದರೆ ಅಂದರೆ ಆ ಚಿತ್ತವೂ ಕೂಡ ಏನಾಗಿದೆ, ಹಿಂದೆ ಹೇಳಿದ್ರು, ಈ ಹೊರಗಿನ ಪದಾರ್ಥಗಳು ಚಿತ್ತಕ್ಕೆ ಹೇಗೆ ದೃಶ್ಯವಾಗಿದೆಯೋ ಅದೇ ರೀತಿ ಚಿತ್ತವೂ ಕೂಡ ಈ ಚೈತನ್ಯಕ್ಕೆ ದೃಶ್ಯವಾಗಿದೆ. ಚಿತ್ತ ಪರಮಾರ್ಥವಾಗಿ ಸ್ವತಂತ್ರವಾಗಿ ಇಲ್ಲ, ಅದೂ ಕೂಡ ದೃಶ್ಯವೇ ಆಗಿದೆ ಅಂತ ಹೇಳಿದ್ರಲ್ಲ. ಹಾಗೆ ಇಲ್ಲೂ ಅದು ಚಿತ್ತಮಪಿ ಚಿದ್ವ್ಯತಿರೇಕ, ಚಿದ್ವ್ಯತಿರೇಕ ಅಂದರೆ ಚೇತನ ವ್ಯತಿರೇಕೇಣ ಅಂತ ಅರ್ಥ. ಚೇತನ ವ್ಯತಿರೇಕೇಣ ನಾಸ್ತಿ ಅಂದರೆ ಚೇತನಕ್ಕಿಂತ ಹೊರತಾಗಿ ಈ ಮನಸ್ಸು ಎಂಬತಕ್ಕಂತಹ ಒಂದು ಪದಾರ್ಥವೂ ಇರುವುದಿಲ್ಲ. ಎಲ್ಲ ಮನಸ್ಸಿನ ವಿಕಲ್ಪ ಆಯಿತು, ಹಾಗಾದ್ರೆ ಮನಸ್ಸು ಇರಬೇಕಲ್ಲ. ಅಂದರೆ ಆ ಮನಸ್ಸು ಅಂತ ಅನ್ನೋದು ಅಷ್ಟೇ ಸ್ವಾಮಿ, ಆ ಚಿತ್ತ ದೃಶ್ಯದಂತೆ ಇದೂ ಕೂಡ ಚೇತನದ ದೃಶ್ಯವಾಗಿದೆ, ಚೇತನಕ್ಕೆ ದೃಶ್ಯವಾಗಿದೆ, ಇದು ಅಷ್ಟೇ. ಅವು ಚಿತ್ತಕ್ಕೆ ದೃಶ್ಯವಾಗಿದೆ, ಈ ಚಿತ್ತ ಏನಾಗಿದೆ, ಚೇತನಕ್ಕೆ ದೃಶ್ಯವಾಗಿದೆ. ಒಟ್ಟಲ್ಲಿ ಈ ಚಿತ್ತಾನು ದೃಶ್ಯವೇ, ಮತ್ತೆ ಆ ಚೈತ್ಯಗಳು ದೃಶ್ಯವೇ ಅಂತ ಹೇಳಿ ಇದನ್ನ ಹೇಳ್ತಾರೆ. ಮತ್ತೆ ಇನ್ನೊಂದು ಕೊನೆ ಮುಗಿಸ್ತಾರೆ ನೋಡಿ. ಇಲ್ಲಿ ಈ ಅತ್ರ ಏಕಜೀವವಾದೋ ನ ಪ್ರಸಜ್ಜನೀಯ ಅಂದರೆ ಇಲ್ಲಿ ಏನಾಗುತ್ತೆ, ಓಹೋ ಹಾಗಾದರೆ ಯಾವುದೂ ಇಲ್ಲ, ಏನು ಇರೋದು ಏಕಮಾತ್ರ ಒಂದೇ ಒಂದು ತತ್ವ ಅಂತಕ್ಕಂಥದ್ದು ಪ್ರಸಂಜನೀಯ ಹೊಂದುತ್ತಲ್ಲ. ಇರುವುದು ಒಂದೇ ಒಂದು ತತ್ವ ಅಂತ ನಾವೆಲ್ಲ ಹೇಳ್ತಾ ಇದ್ದೇವಲ್ಲ. ಇದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ವಿಚಾರ ಮಾಡ್ತಾ ಇದ್ದಾರೆ. ಏನು ನೋಡಿ, ಅಥ ತಥಾ ಜೀವ ಅಮಿ ಸರ್ವೇ, ಅದರಂತೆ ಎಲ್ಲ ಜೀವರುಗಳು ಕೂಡ, ಈ ಎಲ್ಲ ಜೀವರುಗಳು ಕೂಡ ಅಂತ ಹೇಳಿದ್ದಾರಲ್ಲ ಕಾರಿಕೆಯಲ್ಲಿ. ಇದರಿಂದ ಏನಾಗುತ್ತೆ ಅಂದರೆ ಇತ್ಯೇನೇನ ಜಾಗೃತೋ ವ್ಯತಿರಿಕ್ತ ಸರ್ವೇ ಜೀವಾ ತದೃಶ್ಯ ಸ್ವಪ್ನಜೀವಾದಿ ಸಮಾಹ. ಮತ್ತು ಇದಿಷ್ಟು ನೋಡೋಣ ಇತ್ಯಾದಿ. ಇದರಿಂದ ಏನಾಗುತ್ತೆ, ನಮಗೆ ಏನು ತೋರುತ್ತೆ ಅಂದರೆ ಜಾಗೃತೋ ವ್ಯತಿರಿಕ್ತ ಅಂದರೆ ಜಾಗೃತಿನಲ್ಲಿ ಜಾಗೃತಿಗಿಂತ ಬೇರೆಯಾಗಿರ್ತಕ್ಕಂಥ ಸರ್ವೇ ಜೀವಾ
ಎಲ್ಲ ಜಾಗೃತಿನಲ್ಲಿ ಜೀವ ಇದೆ, ಜಾಗೃತಿಗಿಂತ ಬೇರೆಯಾಗಿದೆ ಎಲ್ಲ ಜೀವ. ಮತ್ತು ತದೃಶ್ಯ ಜಾಗೃತ ತೋರ್ತಕ್ಕಂಥ ಎಲ್ಲ ದೃಶ್ಯಗಳು ಕೂಡ ಏನಾಗಿದೆ, ಸ್ವಪ್ನ ಜೀವಾದಿ ಸಮಾಹ, ಸ್ವಪ್ನ ಜೀವರಂತೆ ಇದೆ. ದೃಷ್ಟ ಜೀವಸ್ತು ಪರಮಾರ್ಥ ಇತಿ ತು ನ ಭ್ರಮಿತವ್ಯಂ. ಇದು ನೋಡಿ, ಜಾಗೃತನವನ್ನು ತೋರ್ತಕ್ಕಂತಹ ಎಲ್ಲವೂ ಕೂಡ ಸ್ವಪ್ನ ಜೀವನಂತೆ ಇದೆ ಅಂತಂದರೆ, ಈ ದೃಷ್ಟು ಜೀವಸ್ತು ಇವನ್ನೆಲ್ಲ ಯಾವ ನೋಡ್ತಾ ಇದೆಯಲ್ಲ, ನೋಡ್ತಾ ಇರ್ತಕ್ಕಂಥ ತತ್ವ ಅದು ಪರಮಾರ್ಥ, ಅದು ಇರತಕ್ಕಂಥದ್ದು ಒಂದೇ ಒಂದು ಅಂತ ನಾವು ಭ್ರಮಿಸಬಾರದು. ಮತ್ತೇನು ಯಾತಕ್ಕೆ ಹೇಳಿದ್ದಾರೆ ಮತ್ತೆ ಅಥ ತತ್ರ ತಥಾ ಜೀವಾ ಅಮಿ ಸರ್ವೇ ಅಂತ ಯಾಕೆ ಹೇಳಿದ್ದಾರೆ ಅಂತ ಹೇಳಿದರೆ ಇಷ್ಟೇ, ಜೀವ ಮಾತ್ರ ನಿಷೇಧಾಯ ಪ್ರವೃತ್ತತ್ವ, ಜೀವ ಮಾತ್ರ ನಿಷೇಧಾಯ ಪ್ರವೃತ್ತತ್ವಾತ್ ಪ್ರಕರಣಸ್ಯ. ಇಲ್ಲಿ ಏನು ಅಂದರೆ ಜೀವ ಮಾತ್ರ ನಿಷೇಧ ಅಷ್ಟೆ. ಅಂದರೆ ಏನು, ಈ ಒಂದು ಯಾವ ಜೀವವೂ ಕೂಡ ನಾಮರೂಪಾತ್ಮಕವಾಗಿರತಕ್ಕಂಥ ಯಾವ ಜೀವವೇ ಆಗಲಿ, ಅದು ಯಾವುದೇ ಆಗಲಿ, ಒಂದು ಜೀವನೇನು ಇರತಕ್ಕಂಥ ಭವಂತಿ, ಯಾವುದು ಇರತಕ್ಕಂಥ ಯಾವುದೂ ಕೂಡ ಅದನ್ನು ನಿಷೇಧ ಮಾಡಿದ್ದಾರೆ. ಆ ಒಂದು ಪ್ರಸಂಗ ಇದು. ಆ ಪ್ರಸಂಗದ ಕಾರಣದಿಂದ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಜೀವ ಮಾತ್ರ, ಅಷ್ಟಕ್ಕೆ ಮಾತ್ರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೊರತು ಬೇರೆ ಇನ್ಯಾವುದನ್ನು ಹೇಳ್ತಾ ಇಲ್ಲ. ಅದನ್ನು ಮುಂದೆ ಹೇಳ್ತಾರೆ, ನಿಜವಾಗಲೂ ಕೂಡ ಯಾವಪ್ಪ ದೃಷ್ಟು ಜೀವನೂ ಇಲ್ಲ, ದೃಶ್ಯ ಜೀವನೂ ಇಲ್ಲ, ನೋಡ್ತಕ್ಕಂಥವನೂ ಇಲ್ಲ, ನೋಡಲ್ಪಡ್ತಕ್ಕಂಥವನೂ ಇಲ್ಲ. ಇದನ್ನೆಲ್ಲ ನೋಡ್ತಾ ಇರ್ತಕ್ಕಂಥವನು ಒಬ್ಬ ಇದ್ದಾನೆ, ಅಯ್ಯಯ್ಯೋ ಅದು ಹಾಗೆ ಹೇಳೋದು ತಪ್ಪು ಅಂತ ಹೇಳಿ ಅದನ್ನು ಮುಂದಿನ ಕಾರಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅಂಥೇಳಿ ಯಾವುದು, ನ ಕಶ್ಚಿಜ್ಜಾಯತೆ ಜೀವ ಅಂತನೋ ಕಾರಿಕೆಯಲ್ಲಿ ಇತಿ ಅನುಪದಮೇವ ವಕ್ಷ್ಯಮಾಣತ್ವ. ಅನುಪದನ ಮುಂದೆ, ಇಮ್ಮಿಡಿಯೇಟ್ ನೆಕ್ಸ್ಟ್, ಅದರಲ್ಲಿ ನಾವು ಅದರಲ್ಲಿ ಹೇಳ್ತಾ ಇದೆ, ಆ ಕಾರಿಕೆಯಲ್ಲಿ ಹೇಳುತ್ತೆ ಏನ, ಅತಃ ಚಿತ್ತ ಚೇತ್ಯೆ ಉಭೇಪಿ, ಚಿತ್ತ ಚೇತ್ಯೆ ಉಭೇಪಿ, ಚಿತ್ತ ಮತ್ತು ಚೇತ್ಯ ಎರಡೂ ಕೂಡ ನಿಷ್ಪ್ರಮಾಣಿಕೆ, ಇವಕ್ಕೆ ಯಾವ ಪ್ರಮಾಣವೂ ಕೂಡ ಇಲ್ಲ. ಮತ್ತು ಇವತ್ತು ಹೇಳ್ತಾ ಇದೆಯಲ್ಲ ಅಂದರೆ ಸಂವೃತ್ತಿ ಮಾತ್ರಂತೂ ಜೀವ ವ್ಯವಹಾರ ಇತ್ಯೇವ ಅವಸೇಯಂ. ಇದೆಲ್ಲವೂ ಕೂಡ ಸಂವೃತ್ತಿ ಮಾತ್ರ, ಹಿಂದೆ ಹೇಳಿದ್ರಲ್ಲ ಸಾಮೃತಿಕ ಅಂತಂತ, ಇವೆಲ್ಲವೂ ಕೂಡ ಸಂವೃತ್ತಿ ಮಾತ್ರವಾಗಿದೆ. ಸಂವೃತ್ತಿ ಮಾತ್ರ ಅಂದ್ರೇನು, ಅವಿದ್ಯಾ ವಿಷಯಕ ವ್ಯವಹಾರ ಅಷ್ಟೇ. ಎಲ್ಲವೂ ಕೂಡ ಅವಿದ್ಯೆ. ತಮೇತಮ್ ಅವಿದ್ಯಾಖ್ಯಂ ಆತ್ಮನಾತ್ಮನೋ ಇತರೇತರಾಧ್ಯಾಸ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಲೌಕಿಕ ವೈದಿಕಾಶ್ಚ ಪ್ರವೃತ್ತ ಸರ್ವಾಣಿ ಚ ಶಾಸ್ತ್ರಾಣಿ ವಿಧಿ ಪ್ರತಿಷೇಧ ಮೋಕ್ಷಪರಾಣಿ ಅಂತ ಹೇಳಿದ್ದಾರಲ್ಲ, ಅದೇ ಎಲ್ಲವೂ ಕೂಡ ಅವಿದ್ಯೆಗೆ ವಿಷಯವಾಗಿರ್ತಕ್ಕಂಥದ್ದು, ಅವಿದ್ಯೆ ವ್ಯವಹಾರವೇ ಅಂತ ಹೇಳಿದು ಈ ಒಂದು ಕಾರಿಕೆ ಆಯಿತು. ಈಗ ಈ ಇಷ್ಟುವರೆಗೂ ಹೇಳಿದ ಅಜಾತಿವಾದದ ಉಪಸಂಹಾರವನ್ನು ಹೇಳ್ತಾ ಇದ್ದಾರೆ. ಇದು ಹಿಂದೆ ಹೇಳಿತ್ತಿದು ಯಾವುದೋ ಇದೇ ಕಾರಿಕೆ ಹಿಂದೆ ಬಂದಿತ್ತು, ಹೌದು ತಾನೆ? ಆದರೆ ಇಲ್ಲೂ ಕೂಡ ಅದೇ ಕಾರಿಕೆ ಬಂದಿದೆ. ಅರ್ಥ ಎಲ್ಲ ಒಂದೇ, ಎಲ್ಲವೂ ಒಂದೇ. ಆದರೆ ಇಲ್ಲಿ ಸ್ವಾಮಿಪಾದರೇನು ಹೇಳ್ತಾ ಇದ್ದಾರೆ ಅಂದರೆ, ಹಾಗಾದರೆ ಯಾತಕ್ಕೆ ಗೌಡಪಾದರು ಬರೆದದ್ದನ್ನೇ ಬರೆದರು? ಇದು ನೋಡಿ, ಅದ್ವೈತ ಪ್ರಕರಣದ ಕಟ್ಟ ಕಡೆಯ ಕಾರಿಕೆ ಇದು. ಯಾವುದು ಇವ ಬಂದಿರತಕ್ಕಂಥ ಕಾರಿಕೆ ನ ಕಶ್ಚಿಜ್ಜಾಯತೆ ಜೀವ ಇದೆಯಲ್ಲ, ಅದು ಅದ್ವೈತ ಪ್ರಕರಣದ, ಅದರ ಹಿಂದಿನ ಪ್ರಕರಣದ ಕಟ್ಟ ಕಡೆಯ ಕಾರಿಕೆ, ಹೌದು ತಾನೆ? ಇಲ್ಲೂ ಬಂದಿದೆಯಲ್ಲ ಅಂದರೆ ಎಲ್ಲ ಒಂದೇ ಅರ್ಥ, ಅದರ ಏನು ವಿಶೇಷ ಮಾತ್ರ ಹೇಳ್ತಾರೆ, ನೋಡೋಣ ಅದು ಮಾತ್ರ. ಆ ಕಾರಿಕೆಯನ್ನು ಎರಡು ಸರಿ ಪಾರಾಯಣ ಮಾಡಿಬಿಡೋಣ. ಓಂ ನ ಕಶ್ಚಿಜ್ಜಾಯತೆ ಜೀವ ಸಂಭವೋಸ್ಯ ನ ವಿದ್ಯತೆ ಏತತ್ತದುತ್ತಮಂ ಸತ್ಯಂ ಯತ್ರ ಕಿಂಚಿನ್ನ ಜಾಯತೆ. ನ ಕಶ್ಚಿಜ್ಜಾಯತೆ ಜೀವ ಸಂಭವೋಸ್ಯ ನ ವಿದ್ಯತೆ ಏತತ್ತದುತ್ತಮಂ ಸತ್ಯಂ ಯತ್ರ ಕಿಂಚಿನ್ನ ಜಾಯತೆ.
ಇದೇ ಕಾರಿಕೆ, ಅದೇ ಅದ್ವೈತ ಪ್ರಕರಣದ ಕಟ್ಟ ಕಡೆಯ ಕಾರಿಕೆ ಇದು. ಇದು ಅಲ್ಲಿ ಮಾಡಿತ್ತು ಪದಚ್ಛೇದ ಅನ್ವಯ ಎಲ್ಲ, ಅದೇ ಇಲ್ಲಿ ಇನ್ನೂ ಇಟ್ಕೋಬೇಕು. ಒಂದು ಸಲ ಹೇಳಿಬಿಡ್ತೇನೆ, ಏನು ತೊಂದರೆ ಇಲ್ಲ. ನ ಕಶ್ಚಿತ್ ಜಾಯತೆ ಜೀವ ಸಂಭವ ಅಸ್ಯ ನ ವಿದ್ಯತೆ ಏತತ್ ತತ್ ಉತ್ತಮಂ ಸತ್ಯಂ ಯತ್ರ ಕಿಂಚಿತ್ ನ ಜಾಯತೆ. ಅನ್ವಯ ಸುಲಭವಾಗಿದೆ. ಕಶ್ಚಿತ್ ಜೀವ ನ ಜಾಯತೆ, ಯಾವ ಜೀವನೂ ಕೂಡ ಹುಟ್ಟುವುದಿಲ್ಲ. ಅಸ್ಯ ಆತ್ಮನಃ ಸಂಭವ ನ ವಿದ್ಯತೆ, ಈ ಆತ್ಮನಿಗೆ ಹುಟ್ಟು ಎನ್ನುವುದು ಇರುವುದೇ ಇಲ್ಲ. ಮತ್ತು ಯತ್ರ ಕಿಂಚಿತ್ ನಿಜಾಯತೆ, ಅಂದರೆ ಎಲ್ಲಿ ಯಾವುದು ಹುಟ್ಟುವುದೇ ಇಲ್ಲವೋ ಆ ಇದೆ ಏತತ್ತತ್, ಆ ಇದೆ ಉತ್ತಮಂ ಸತ್ಯಂ, ಪರಮ ಸತ್ಯ, ಪರಮಾರ್ಥ ಸತ್ಯ. ಇಷ್ಟೇ. ಇದರ ಅರ್ಥ ಅಲ್ಲೂ ಒಂದೇ ಇಲ್ಲೂ ಒಂದೇ. ಸಂದರ್ಭ ಏನು ವಿಶೇಷ ಅಂತ ಅನ್ನೋದ್ರ ಮಾತ್ರ ವಿವೃತ್ತಿರು ಹೇಳ್ತಾ ಇದ್ರೆ ಅದು ಮಾತ್ರ ನೋಡೋಣ. 320ನೇ ಭಾಷ್ಯ ಭಾಗ ಎಲ್ಲ ಒಂದೇ. ವ್ಯವಹಾರ ಸತ್ಯ ವಿಷಯೇ ಜೀವಾನಾಂ ಜನ್ಮ ಮರಣಾದಿ ಸ್ವಪ್ನಾದಿ ಜೀವವತ್ ಇತ್ಯುಕ್ತಂ. ವ್ಯವಹಾರ ಸತ್ಯ ವಿಷಯೇ ಅಂದರೆ ವ್ಯವಹಾರ ಸತ್ಯದಲ್ಲಿ, ಅಂದರೆ ಎರಡು ಸತ್ಯ ಇದೆಯಲ್ಲ, ಒಂದು ವ್ಯಾವಹಾರಿಕ ಸತ್ಯ, ಒಂದು ಪರಮಾರ್ಥ ಸತ್ಯ, ಒಂದು ಸಾಂಪ್ರತಿಕ ಸತ್ಯ, ಒಂದು ಪರಮಾರ್ಥ ಸತ್ಯ, ಎರಡನ್ನು ಹೇಳಿದ್ವಲ್ಲ. ವ್ಯವಹಾರ ಸತ್ಯ ವಿಷಯದಲ್ಲಿ ಜೀವರುಗಳಿಗೆ ಜನ್ಮ ಮರಣ ಎಲ್ಲ ಉಂಟು. ಹೇಗೆ ಸ್ವಪ್ನದಲ್ಲಿ ಇರತಕ್ಕಂಥ ಜೀವರುಗಳಿಗೆ ಹೇಗೆ ಜನ್ಮ ಮರಣ ಉಂಟೋ ಅದಕ್ಕೆ ಹಾಗೆ ಇಲ್ಲೂ ಕೂಡ ಉಂಟು. ಆದರೆ ಉತ್ತಮಂತೂ ಪರಮಾರ್ಥ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಪರಮಾರ್ಥ ಸತ್ಯ ಯಾವುದು ಗೊತ್ತೇ? ನ ಕಶ್ಚಿಜ್ಜಾಯತೆ ಜೀವ ಇತಿ, ಯಾವ ಜೀವನೂ ಕೂಡ ಹುಟ್ಟು ಅಂತಕ್ಕಂಥದ್ದೇ ಇಲ್ಲ. ಜಾಗೃತವೂ ಇಲ್ಲ, ಸ್ವಪ್ನದಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಉಕ್ತಾರ್ಥ ಮನ್ಯತ್, ಇದಕ್ಕೆಲ್ಲ ಹಿಂದೆ ನಾವು ಅರ್ಥವನ್ನು ಹೇಳಿದ್ದೇವೆ ಅಂತ ಹೇಳಿಬಿಟ್ಟು ಅದೇ ಅರ್ಥ ನಾವು ಇಲ್ಲಿ ಇಟ್ಕೊಳ್ಳೋಣ. ಈಗ ವಿವೃತ್ತಿ ಭಾಗ ಮಾತ್ರ ನೋಡೋಣ. ಅಜಾತಿರೇವ ಪರಮಾರ್ಥ ಸತ್ಯಂ, ಇಲ್ಲಿ ಪರಮಾರ್ಥ ಸತ್ಯ ಯಾವುದು? ಅಜಾತಿ. ಸಾಂಪ್ರತಿಕ ಸತ್ಯ ಯಾವುದು? ಜಾತಿವಾದ. ಅಲ್ಲೇ ಒಪ್ಕೊಳ್ತಾರೆ, ಹುಟ್ಟುತ್ತೆ ಸಾಯುತ್ತೆ ಒಪ್ಕೊಳ್ತಾರೆ. ನೋಡೋಣ ಏನಂತ. ಇದಾನೀಂ ಚಿತ್ತಚೇತ್ಯಯೋ ಸರ್ವಥಾಪಿ ಅಶಕ್ಯ ನಿರ್ಧಾರಣತ್ವೇನ ಸಿದ್ಧಂ ಅಜಾತಿಂ ಉಪಸಂಹರತಿ. ಈಗ ಚಿತ್ತ ಮತ್ತು ಚೈತ್ಯ ಎರಡು ತಾನೆ. ಮನಸ್ಸು ಮತ್ತೆ ಮನಸ್ಸಿಗೆ ದೃಶ್ಯವಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಹೇಗೆ ನೋಡಿದರೂ ಕೂಡ ಅಶಕ್ಯ ನಿರ್ಧಾರಣತ್ವೇನ, ಅಂದರೆ ಇದನ್ನ ಓಹೋ ನಿಜವಾಗಿಯೂ ಕೂಡ ಇದು ಇವೆ ಎಂದು ನಿರ್ಧಾರಣೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ಹಿಂದೆ ಎಲ್ಲ ಹೇಳಿತ್ತಲ್ಲ, ಇಷ್ಟರೊಳಗೆ ಹೇಳಿತ್ತಲ್ಲ, ಅದನ್ನೇ ಸಿದ್ಧಾಂ ಅಜಾತಿಂ. ಸಿದ್ಧಾಂ ಅಜಾತಿ, ಅಜಾತಿ ಅಂತಕ್ಕಂಥದ್ದು ಸ್ತ್ರೀಲಿಂಗ ಜಾತಿ ಅಂತಕ್ಕಂಥದ್ದು, ಅದಕ್ಕೆ ಸಿದ್ಧಾಂ. ಹೀಗೆ ಹಿಂದೆ ಸಿದ್ಧ ಮಾಡಿದ ಅಜಾತಿಯನ್ನೇ, ಅಜಾತಿವಾದವನ್ನೇ ಈಗ ಉಪಸಂಹರತಿ, ಈಗ ಇಲ್ಲಿ ಉಪಸಂಹಾರ ಮಾಡುತ್ತಿದ್ದಾರೆ. ಉಪಸಂಹರತಿಯಿಂದ ಏಕವಚನ ಇದೆ, ನಾವು ಕನ್ನಡದಲ್ಲಿ ಹೇಳುವಾಗ ಬಹುವಚನ ಹೇಳ್ಕೋಬೋದು, ಏನು ತೊಂದರೆ ಇಲ್ಲ. ಏನು ಹೇಳ್ತಾರೆ? ವ್ಯವಹಾರ ಸತ್ಯ ವಿಷಯೇ ಜೀವಾನಾಂ ಜನ್ಮ ಮರಣಾದಿ ಸ್ವಪ್ನ ಮಾಯಾದಿ ಜೀವ ಜನ್ಮ ಮರಣಾದಿ ವಿಚಿತ್ತ ವಿಕಲ್ಪನಾ ಮಾತ್ರ ಇತ್ಯುಕ್ತಂ. ವ್ಯವಹಾರ ಸತ್ಯದಲ್ಲಿ, ವ್ಯಾವಹಾರಿಕ ಸತ್ಯದಲ್ಲಿ ಜೀವರುಗಳಿಗೆ ಜನ್ಮ ಮರಣ ಮುಂತಾದವುಗಳು, ಸ್ವಪ್ನ ಮತ್ತೆ ಮಾಯಾ ನಿರ್ಮಿತಕ ಹಿಂದೆ ಹೇಳಿದ್ರಲ್ಲ ಅದರಂತೆ ಮರಣಾಧಿವತ್ ಏನು ಚಿತ್ತವಿಕಲ್ಪನಾ ಮಾತ್ರ, ಕೇವಲ ಚಿತ್ತವಿಕಲ್ಪನಾ ಮಾತ್ರವೇ ಹೊರತು ನಿಜವಾಗಿಯೂ ಇಲ್ಲ ಇದು ಅಂತ ಹೇಳಿದ್ರೆ ನಾವು ಹೇಳಿ ಆಗಿದೆ. ಮತ್ತು ಏತಚ್ಚ ಪರಮಾರ್ಥ ಅಜ ಅದ್ವಯ ತತ್ವ ಪ್ರತಿಪತ್ಯುಪಾಯತ್ವೇನ ಉಕ್ತಂ ನತು ಪರಮಾರ್ಥತಃ ಚಿತ್ತಂ ತದ್ವಿಕಲ್ಪನಾವ ಅಸ್ತಿ ಇತಿ ಕೃತ್ವ. ಮತ್ತು ಯಾಕೆ ಹೇಳಿದ್ರಿ ಅಂತಂದರೆ ಇದನ್ನು ಯಾಕೆ ಹೇಳಿದ್ರು ಗೊತ್ತೇನು? ಪರಮಾರ್ಥವಾಗಿ ಅಜವೂ ಅದ್ವಯವೂ ಆಗಿರತಕ್ಕಂತಹ ತತ್ವವನ್ನು ತಿಳಿಸಿಕೊಡುವುದಕ್ಕೆ ಉಪಾಯವಾಗಿ
ಉಪಾಯವಾಗಿ ಸ್ವಪ್ನದಂತೆ ದೃಷ್ಟಾಂತ ಹೇಳಿದ್ರು, ಅದರಂತೆ ಜಾಗರ್ತು ಅಂತ ದಾಷ್ಟಾಂತಿಕ ಹೇಳಿದ್ರು. ಹೀಗೆ ಉಪಾಯವಾಗಿ ಏನು ಹೇಳಿದ್ರು ಅದನ್ನು ಹೇಳಿದ್ದೇವೆ ಹೊರತು ಜಾತಿಯನ್ನ ಪರಮಾರ್ಥವಾಗಿ ಏನು ಈ ಚಿತ್ತವೂ ಇಲ್ಲ, ಚಿತ್ತದ ವಿಕಲ್ಪನೆಯೂ ಇಲ್ಲ, ಎರಡೂ ಇಲ್ಲ. ಅದು ಹಿಂದೆ ಹೇಳಿದ್ರಲ್ಲ, ಚಿತ್ತ ದೃಶ್ಯವೂ ಇಲ್ಲ, ಚಿತ್ತವೂ ಇಲ್ಲ, ಯಾವುದು ಪರಮಾರ್ಥವಾಗಿ ಇಲ್ಲ. ಎರಡೂ ಕೂಡ ಕೇವಲ ಏನು ದೃಶ್ಯವಾಗಿದೆ, ಯಾವುದಕ್ಕೆ? ಚೈತನ್ಯಕ್ಕೆ ಅಂತ ಹೇಳಿ ಇತಿ ಕೃತ್ವ ನಹಿ ಚಿತ್ತಂ ನಾಮ ಪರಮಾರ್ಥ ಸತ್ಯಂ ವಸ್ತು ಸಮಸ್ತಿ. ಇನ್ನು ಚಿತ್ತ ಅಂತಕ್ಕಂಥ ಒಂದು ಪದಾರ್ಥ ಅಂತಕ್ಕಂಥದ್ದು ಪರಮಾರ್ಥವಾಗಿ ಇಲ್ಲ. ಉಭೆ ಕೆನ್ಯೋನ್ಯ ದೃಶ್ಯತೆ ಇದೆಯಲ್ಲ, ಉಭೇ ಹಿ ಎನ್ಯ. ಉಭೆ ಅಂದರೆ ಯಾವುದು? ಚಿತ್ತ ಮತ್ತು ಚಿತ್ತ ದೃಶ್ಯ ಎರಡೂ ಕೂಡ ದೃಶ್ಯವೇ ಆಗಿದೆ. ಎರಡೂ ಕೂಡ ಒಂದಕ್ಕೊಂದು ದೃಶ್ಯವೇ ಆಗಿದೆ. ಯಾವುದಕ್ಕೆ? ಈ ಒಂದು ಪರಮಾರ್ಥ ಚೈತನ್ಯಕ್ಕೆ ದೃಶ್ಯವೇ ಆಗಿದೆ ಅಂಥೇಳಿ ಅದು. ಮತ್ತು ಯದಪಿ ಏತಸ್ಮಾಜ್ಜಾಯತೆ ಪ್ರಾಣೋ ಮನಸ್ಸರ್ವೇಂದ್ರಿಯಾಣಿ ಚ ಅಂತ ಮುಂಡಕದಲ್ಲೂ ಕೂಡ ಹೇಳಿದ್ದಾರೆ. ಈ ಚಿತ್ತ ಇವೆಲ್ಲ ಬೇರು ಯಾವುದು? ಯಾವುದರಿಂದ? ಚೈತನ್ಯದಿಂದ ಹುಟ್ಟಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಹೇಳ್ಬಿಟ್ಟು ಇತಿ ಚಿತ್ತಸ್ಯ ಮನೋ ಅಪರ ಅಭಿಧಾನಸ್ಯ ಅಂದರೆ ಚಿತ್ತ ಎಂಬತಕ್ಕಂತಹ ಮನಸ್ಸು ಅಂತ ಇನ್ನೊಂದು ಅಪರ ಅಭಿಧಾನ, ಅಂದರೆ ಈ ಮನಸ್ಸಿಗೆ ಪರ್ಯಾಯವಾಗಿರತಕ್ಕಂಥ. ಪರಾಭಿಧಾನ ಅಂದರೆ ಬೇರೆ ಅರ್ಥ, ಅಪರ ಅಂದರೆ ಬೇರೆ ಅರ್ಥ ಕೊಡದೇ ಇರತಕ್ಕಂಥ, ಪರ್ಯಾಯವಾಗಿರುತ್ತೆ. ಮನಸ್ಸು ಎಂಬ ಶಬ್ದಕ್ಕೆ ಪರ್ಯಾಯವಾಗಿರತಕ್ಕಂಥ ಚಿತ್ತ ಅಂತಕ್ಕಂಥದ್ದಕ್ಕೆ ಜನ್ಮ ಅಂತಕ್ಕಂಥ ಇಲ್ಲ ಅಂತ ಹೇಳ್ತಾರೆ. ತದಪಿ ವಿಕಾರಸ್ಯ ವಾಚಾರಂಭಣ ಮಾತ್ರತ್ವಾತ್ ಸಂವೃತಿ ವಿಷಯೇಣ ಚಿತ್ತೇನ ನ ಸಚಿತ್ತತ್ವಂ ಆತ್ಮನೋ ಭವತಿ ಸಪ್ರದೃಷ್ಟೇನೈವ ಪುತ್ರೇಣ ಸಪುತ್ರತ್ವಂ ದೇವದತ್ತಸ್ಯ ಇತಿ. ಈ ದೃಷ್ಟಾಂತ ಎಲ್ಲ ಹಿಂದೆ ಹೇಳಿದ್ದಿದ್ದು, ಇದೇನು ಹೊಸದೇನಲ್ಲ. ಇದೇನು ಈ ವಿಕಾರ ಎಲ್ಲ ಏನು? ವಾಚಾರಂಭಣ ಮಾತ್ರತ್ವ, ಕೇವಲ ವಾಚಾರಂಭಣ. ಏನು? ಮಡಕೆ, ಕುಡಿಕೆ, ಶ್ರಾವೆ, ಹಣತೆ ಎಲ್ಲ ಏನು? ಬರೀ ಮಾತು ಅಷ್ಟೇ, ನಾಮ ಹೆಸರು ಛಂದೋಗಿದೆಯಲ್ಲಿ ಬರುತ್ತೆ ಸ್ಪಷ್ಟವಾಗಿ, ನಾಮ ಅಷ್ಟೇ. ನಿಜವಾಗಿ ಏನು ಪರಮಾರ್ಥವಾಗಿ ಎಲ್ಲ ಮಂಡೆ. ಹೀಗೆ ಇದು ಸಂವೃತಿ ವಿಷಯೇಣ, ಇದೆಲ್ಲ ಅಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂಥದ್ದು. ಅಂಥ ಚಿತ್ತದಿಂದ ಮತ್ತು ಸಚಿತ್ತತ್ವಂ ಆತ್ಮನೋ ಭವತಿ. ಮತ್ತು ಈ ಆತ್ಮನು ಚಿತ್ತಸಹಿತನಾಗಿದ್ದಾನೆ ಅಂತಕ್ಕಂಥದ್ದು ಇಲ್ಲ. ಸ್ವಪ್ರದೃಷ್ಟಿ ಹೇಗೆ ಅಂತಕ್ಕಂದ್ರೆ ಸ್ವಪ್ರದೃಷ್ಟೇನ ಪುತ್ರೇಣ ಸಪುತ್ರತ್ವಂ ದೇವತ್ವಂ ಸೇರಿ. ಸ್ವಪ್ನದಲ್ಲಿ ಕಂಡ ಅವನಿಗೆ ಮಗುವಾಯಿತು. ಮಗುವಾದ ಮೇಲೆ ಏನಾಯಿತು? ಅವನಿಗೆ ಎಚ್ಚರ ಆಯಿತು, ಓಹೋ ಇವನಿಗೆ ಮಗುವಾಯಿತು ಸ್ವಪ್ನದಲ್ಲಿ ಅಂತಂತ ಹೇಳಿದ್ರೆ ಎಷ್ಟು ಮಟ್ಟಕ್ಕೆ ಅದು ಪರಮಾರ್ಥವಾಗಿದೆ? ಇಲ್ಲ. ಯಾತಕ್ಕೆ ಅಂದರೆ ಚಿತ್ತಾಭಾವ ಪ್ರತಿಪಾದನ ಅರ್ಥಮೇವ. ಇದು ಚಿತ್ತ ಅಭಾವ ಪ್ರತಿಪಾದನ ಅರ್ಥಮೇವ. ಅಂದರೆ ಚಿತ್ತ ಎಂಬತಕ್ಕಂಥದ್ದು ಅದರ ಒಂದು ಅಭಾವವನ್ನು ಪ್ರತಿಪಾದನೆ ಮಾಡೋದಕ್ಕೋಸ್ಕರ ಇದರಿಂದ ನಮಗೆ ಚಿತ್ತದ ಅಭಾವ ಅಂತ ಅನ್ನೋದು ಗೊತ್ತಾಗುತ್ತೆ. ಯಾಕೆ? ಅಲ್ಲೂ ಕೂಡ ಯಾವುದೂ ಇಲ್ಲ, ಇಲ್ಲೂ ಕೂಡ ಇಲ್ಲ. ಜಾಗೃತನಂತೂ ಎದ್ಮೇಲೆ ಗೊತ್ತಾಗುತ್ತೆ, ಇವನ ಮಗನೂ ಇಲ್ಲ, ಇವನೇ ಇಲ್ಲ, ಮಗ ಎಲ್ಲಿ ಬರಬೇಕಿಲ್ಲ. ಹಾಗೆ ಯಾವುದು ಕೂಡ ನಿಜವಾಗಿ ಇರತಕ್ಕಂಥದ್ದಲ್ಲ ಅಂತ ಹೇಳಿ ಅದಕ್ಕೊಂದು ಮುಂಡಕ ಉದಾಹರಣೆ. ಅಪ್ರಾಣೋ ಹ್ಯಮನ ಶುಭ್ರ, ಇವ ಪ್ರಾಣನೂ ಅಲ್ಲ ಮನಸ್ಸೂ ಅಲ್ಲ ಅಂತ ಹೇಳಿ ಎಲ್ಲವನ್ನೂ ಕೂಡ ಅಲ್ಲಗಲಿತಾ ಇದ್ದಾರೆ. ಇತಿ ಪ್ರಾಗುಕ್ತ ಸಮರ್ಥನಾರ್ಥತ್ವಾತ್ ಚಿತ್ತ ಜನ್ಮ ವಚನಸ್ಯ ಇತಿ ಜ್ಞೇಯಂ. ಅಂದರೆ ಹಿಂದೆ ಹೇಳಿದ್ರಲ್ಲ, ಇದು ಮುಂಡಕ ಹಿಂದೆ ಹೇಳಿದ್ದೇವೆಲ್ಲ, ಇದನ್ನ ಈ ಚಿತ್ತಕ್ಕೆ ಜನ್ಮ ಅಂಥದ್ದು ಇಲ್ಲ, ಮತ್ತು ಇದೆ ಅಂತಕ್ಕಂಥದ್ದು ಹೇಗೆ ಅಂತ ಹಿಂದೆ ಹೇಳಿದ್ವಿ. ಅದನ್ನೇ ಇಲ್ಲೂ ಕೂಡ ನಾವು ಅನುಸರಿಸಿ ತಿಳಿದುಕೊಳ್ಳಬೇಕು. ವಚನಸ್ಯ ಇತಿ ಜ್ಞೇಯಂ, ತಿಳ್ಕೊಳ್ಬೇಕು ಅಂತ ಹೇಳಿ. ಆತಃ ಏತದೇವ ಪರಮಾರ್ಥ ಸತ್ಯಂ ನ ಕಶ್ಚಿತ್ ಜಾಯತೆ ಜೀವ ಯತಃ ಸಂಭವೋಪಿ ಅಸ್ಯ ನ ವಿದ್ಯತೆ ಇತಿ. ಆದ್ದರಿಂದ ಇದೇ ಪರಮಾರ್ಥ ಸತ್ಯ. ಏನು? ನ ಕಶ್ಚಿತ್ ಜಾಯತೆ, ಯಾವೊಂದು ಜೀವನೂ ಕೂಡ ಹುಟ್ಟುವುದೂ ಇಲ್ಲ, ಮತ್ತೆ ಇವನಿಗೆ ಸಂಭವ ಹುಟ್ಟುವಂತಕ್ಕಂಥದ್ದು ಇಲ್ಲವೇ ಇಲ್ಲ. ಹುಟ್ಟುವಂತ ಇದ್ರೆ ತಾನೇ ಹುಟ್ಟಿದಾನೋ, ಹುಟ್ಟು ಇಲ್ಲ ಅಂತ ಹುಟ್ಟುವಂತಕ್ಕಂಥ ಒಂದು ಆ ಲಕ್ಷಣವೇ ಇಲ್ಲ ಇವನಿಗೆ.
ಹೇಳಿ ಪೂರ್ವೇಷು ಗ್ರಂಥೇಶು ವಾದಿ ನಿರಾಕರಣಾರ್ಥಂ ಅನೂದಿತಾನಾಂ ವ್ಯಾವಹಾರಿಕ ಸತ್ಯತ್ವೇನ ಏತತ್ತದುತ್ತಮಂ ಸತ್ಯಂ ಯದು ಯತ್ ಅಜಾದ್ವಯಂ ಆತ್ಮನಿ ಕಿಂಚಿತ್ ಅಣುಮಾತ್ರಮಪಿ ನ ಜಾಯತೆ ಇತಿ. ಇನ್ನು ಪೂರ್ವೇಶು ಹಿಂದಿನ ಗ್ರಂಥದ ಹಿಂದೆ ಏನು ವಾದಿ ನಿರಾಕರಣಾರ್ಥಂ ಅನೂದಿತಾನ, ಅದರಲ್ಲಿ ಪ್ರತಿವಾದಿಗಳು ಹೇಳಿದ್ರಲ್ಲ, ಅವರು ಹೇಳಿದ್ದನ್ನು ನಿರಾಕರಣೆ ಮಾಡುವುದಕ್ಕೋಸ್ಕರ ಇಲ್ಲಿ ಇದನ್ನ ಹೇಳಿದ್ದಾರೆ. ಏನು ವ್ಯತ್ಯಾಸ ಏನು ಅಂತ ಅನ್ನೋದ್ರಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಅವನು ವ್ಯಾವಹಾರಿಕ ಸತ್ಯನ ಏತರುತ್ ಉತ್ತಮಂ ಸತ್ಯಂ ಯದ ಕಿಂಚಿತ್ ಇಲ್ಲಿ ಅನುವಾದ ಮಾಡ್ಕೊಂಡಿದ್ದು ನ ಕಿಂಚಿತ್ ಅಣುಮಾತ್ರಮಪಿ ಜಾಯತೆ ಐತಿ. ಯಾವುದೂ ಕೂಡ ಇಲ್ಲಿ ಎಲ್ಲಷ್ಟೂ ಕೂಡ ಹುಟ್ಟುವಂತಕ್ಕಂಥದ್ದು ಅದಕ್ಕೆ ಯಾವ ದೃಷ್ಟಿಯಿಂದ ನೋಡಿದ್ರೂ ಕೂಡ ಇಲ್ಲ ಅಂಥೇಳಿ ಅದ್ವೈತೇ ಚ ಸ್ಥಿತೋಯಂ ಶ್ಲೋಕ ಇಹ ಪುನರುಪಾತ್ತಃ ವಾದಿ ವಿಪ್ರತಿಪತ್ಯ ಅಪಿ ಅಜಾತಿರೇವ ಸಿದ್ಧ್ಯತಿ ಇತಿ ಏತತ್ ರಚನಾರ್ಥಮಿತಿ ಬೋಧ್ಯಂ. ಇಲ್ಲಿ ಆ ಒಂದು ಇದು ಹೇಳ್ತಾ ಇದ್ದಾರೆ, ಏನು ಏನು ಯಾತಕ್ಕೆ ಅಲ್ಲೂ ಬಂದಿದೆಯಲ್ಲ ಇಲ್ಲಿ ಬಂದಿದೆಯಲ್ಲ ಅಂತಂದರೆ ನೋಡಿ, ಈ ಕಾರಿಕೆ ಅದ್ವೈತ ಪ್ರಕರಣದಲ್ಲಿಯೂ ಬಂದಿದೆ, ಅದು ಕೊನೆ ಕಾರಿಕೆ ಸರಿ. ಅಲ್ಲಿ ಏನರ್ಥದಿಂದ ಬಂದಿದೆ ಅಂದರೆ ಇಲ್ಲಿ ಹೇಳಿದ್ರಲ್ಲ, ಪರಮಾರ್ಥ ಸತ್ಯವನ್ನು ತಿಳಿಸುವುದಕ್ಕೆ ಉಪಾಯವಾಗಿ ಯಾವುದ್ಯಾವುದು ಹೇಳಿತ್ತಲ್ಲ, ಉಪಾಯವಾಗಿ ಹೇಳಿರುವುದು ಅದು ಯಾವುದೂ ಕೂಡ ನಿಜವಾಗಿ ಇರುವುದಿಲ್ಲ. ಆ ಉಪಾಯವೂ ಕೂಡ ನಿಜವಲ್ಲ. ಯಾವುದೋ ಉಪಾಯ ಹೇಳಿರ್ತಾರೆ ಪರಮಾರ್ಥ ಸತ್ಯವನ್ನು ತಿಳಿಸೋದಕ್ಕೋಸ್ಕರ, ಆ ಉಪಾಯ ಇರಬೇಕಲ್ಲ, ಹಾಗಾದರೆ ಅದೂ ಇಲ್ಲ, ಅವು ಪರಮಾರ್ಥ ಸತ್ಯವಲ್ಲ. ಮತ್ತು ಸತ್ಯ ಯಾವುದು ಅಂದರೆ ಉಪಾಯ ಸತ್ಯವಲ್ಲ, ಉಪೇಯ ಸತ್ಯ. ಉಪೇಯ ಯಾವುದು? ಅದ್ವಯವಾದ ಪರಮಾರ್ಥ. ಅದನ್ನು ತಿಳಿಸೋದಕ್ಕಾಗಿ ಅಲ್ಲಿ ಬಂದಿದೆ ಅದ್ವೈತ ಪ್ರಕರಣದಲ್ಲಿ. ಇಲ್ಲೂ ಕೂಡ ಯಾತಕ್ಕೆ ಬಂದಿದೆ ಅಂದರೆ ಇಲ್ಲಿ ಪ್ರಕರಣ ಬೇರೆ. ಇಲ್ಲಿ ಏನು ಪ್ರಕರಣ ಇತ್ತು ಇದು ನೋಡಿ, ವಾದಿಗಳ ಕಲಹ, ಬೇರೆ ಬೇರೆ ವಾದಿಗಳು ಕಲಹ ಮಾಡ್ತಾ ಇದ್ದಾರಲ್ಲ, ವಾದ ಮಾಡ್ತಾ ಇದ್ದಾರೆ, ವಾದ ವಿವಾದ ಮಾಡ್ತಾ ಇದ್ದಾರೆ. ಅವರುಗಳ ಹಿಂದೆ ಹೇಳಿತ್ತು ಇದೆಲ್ಲ, ವಾದಿಗಳ ಕಲಹದಿಂದ ಮತ್ತು ವೈಮತ್ಯದಿಂದ ಏನು ಸಿದ್ಧ ಆಗ್ತಾ ಇದೆ? ಅಜಾತಿವಾದವೇ ಸಿದ್ಧವಾಗ್ತಾ ಇದೆ ಅಂತ ಅನ್ನೋದನ್ನು ಸ್ಪಷ್ಟಪಡಿಸುವುದಕ್ಕಾಗಿ ಇಲ್ಲಿ ಈ ಕಾರಿಕೆ ಪುನರಾವೃತ್ತಿಯಾಗಿದೆ. ಇಷ್ಟೇ ವ್ಯತ್ಯಾಸ ಅಷ್ಟೆ. ಅಲ್ಲಿ ಏನಾಗಿದೆ? ಉಪಾಯವಾಗಿ ಹೇಳಿರುವುದು ಯಾವುದು ನಿಜವಾಗಿ ಇರೋದಿಲ್ಲ, ಅಂದರೆ ಉಪಾಯ ಅಂತಕ್ಕಂಥದ್ದು ಇರೋದಿಲ್ಲ, ಅದು ಪರಮಾರ್ಥ ಸತ್ಯವಲ್ಲ. ಯಾವುದು ಪರಮಾರ್ಥ? ಉಪೇಯವೇ ಪರಮಾರ್ಥ ಅಂತ ಅಲ್ಲಿ ಬಂದಿದೆ ಅದ್ವೈತ ಪ್ರಕರಣದಲ್ಲಿ. ಯಾವುದು ಇಲ್ಲಿ ಏನಾಗಿದೆ? ಬೇರೆ ಬೇರೆ ವಾದಿಗಳು ಎಲ್ಲ ಕಲಹ ಮಾಡ್ತಾ ಇದ್ದಾರೆ, ವಾದ ವಿವಾದ ಮಾಡ್ತಾ ಇದ್ದಾರೆ. ಆ ವಾದ ವಿವಾದ ಏನು? ಒಬ್ಬ ಹುಟ್ಟು ಇದೆ ಅಂತಾನೆ, ಇಲ್ಲ ಅಂತಾನೆ, ಜೀವ ಇದೆ ಅಂತಾನೆ, ಹುಟ್ಟು ಏನೋ ಇವೆಲ್ಲದರಿಂದ ಏನು ಸಿದ್ಧವಾಗ್ತಾ ಇದೆ ಅಂದರೆ ಅಜಾತಿವಾದವೇ ಸಿದ್ಧ ಆಗ್ತಾ ಇದೆ. ಅದೇ ಪ್ರಕರಣ ಇತ್ತಾನೆ, ಇದು ಮುಂಚೆ ಹೇಳಿತ್ತಲ್ಲ, ಅದು ಅಜಾತಿವಾದವೇ ಸಿದ್ಧವಾಗ್ತಾ ಇದೆ ಅಂತ ಅನ್ನುವುದನ್ನು ಸ್ಪಷ್ಟಪಡಿಸುವುದಕ್ಕಾಗಿ ಈ ಕಾರಿಗೆ ಇಲ್ಲಿ ಪುನರಾವೃತ್ತಿ ಆಗಿದೆ ಅಷ್ಟೇ. ಸಂದರ್ಭ ವ್ಯತ್ಯಾಸ, ಅರ್ಥ ಎಲ್ಲ ಒಂದೇ ಅಂತ ಹೇಳಿ ಇದನ್ನು ಮುಗಿಸ್ತಾ ಇದ್ದಾರೆ. ಇನ್ನು ಮುಂದಿನ ಕಾರಿಕೆಯನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.